ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗಮನಿಸಬಹುದು ಆ ಪ್ರೀತಿ ನೋಡಿ. ಅವರ ಪವರ್ ಸ್ಟಾರ್ ಅಭಿಮಾನಿಗಳು ಬಂದಿದ್ದಾರೆ, ಏನೇನೋ ತಗೊಂಡ್ ಬಂದಿದ್ದಾರೆ. ಮಂಡ್ಯದಿಂದ ಬಂದಿದ್ದಾರೆ ಇವರು, ಮಂಡ್ಯದಿಂದ ಬಂದಿದ್ದಾರೆ. ಅಪ್ಪು ಮನೆಗೋಸ್ಕರ ವರ್ಷ ಕೂಡ ಈ ಥರ ಫೋಟೋ ಮಾಡಿಸ್ಕೊಂಬಂದು ವರ್ಷ ಕೂಡ ಅದರದಲ್ಲಿ ನೋಡಿ ಆಯಿಂದ ಅಮ್ಮ ಹವರೆಗೂ ಇದೆ. ಆಯಿಂದ ಇಂದ ಏನು ಅಕ್ಷರ ಇದೆಯೋ ಅದರಲ್ಲಿ ವರ್ಡ್ ಏನು ಬರುತ್ತೋ ಅವ್ರು ಹೇಳ್ತಾರೆ. ಅವ್ರು ಬರೆದಿರೋದು ಅವ್ರು ಕಷ್ಟಪಟ್ಟು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆ ಇಂದ ಅಮ್ಮವರೆಗೂ ಅಪ್ಪನ ಗುಣಗಾನದ ಪದಗಳ ಜೋಡಣೆ. ಆ ಎಂದರೆ ಅಪ್ಪುವಾಗಿ ನಾಯಕ ನಟರಾಗಿ ಬಂದು ಪವರ್ ಸ್ಟಾರ್ ಪುನೀತರಾದವರು. ಆ ಅಂದರೆ ಆಕಾಶದಲ್ಲೂ ಸಹ ಅರಸರಾಗಿ ಮಿಂಚಿ ಗೆಲುವ ಕಂಡು ಅಜಯರಾದವರು. ಈ ಇವನಂತ ಮಗನಿರಬೇಕು ಎಂಬ ಆಸೆ ಹುಟ್ಟುವ ಹಾಗೆ ಬದುಕಿ ತೋರಿಸಿದವರು. ಈ ಈಸನನ್ನೇ ಹಿಂದಿಕ್ಕಿ ಕರ್ನಾಟಕದ ಪಾಲಿಗೆ ದೈವಮಾನವರಾದವರು. ಉಪಕಾರವನ್ನು ತನ್ನ ಉಸಿರಾಗಿಸಿಕೊಂಡು ಪರೋಪಕಾರಿಯಾದವರು. ಊರು ಕೇರಿಗಳ ತುಂಬೆಲ್ಲ ಭಾವಚಿತ್ರಗಳನ್ನಿಟ್ಟು ನಿತ್ಯ ಪೂಜೆಗೆ ಅರ್ಹರಾದವರು. ಋಷಿಮುನಿಗಳ ಹಾಗೆ ತಪಸ್ಸು ಮಾಡದೆ ಈ ನಾಡಿಗೆ ಮಹಾ ತಪಸ್ವಿಯಾದವರು. ಎತ್ತರಕ್ಕೆ ಬೆಳೆದಿದ್ದರೂ ಎಲ್ಲ ಕಡೆ ತಲೆ ತಗ್ಗಿಸಿಕೊಂಡು ಒಳ್ಳೆಯತನ ತೋರಿಸುತ್ತಿದ್ದವರು. ಏಳಿಗೆಯನ್ನು ಬಯಸದೆ ಬೇರೆಯವರ ಏಳಿಗೆ ಕಂಡು ಸಂತಸ ಪಟ್ಟವರು. ಐದು ಜನರ ಕಣ್ಣಿಗೆ ಕಣ್ಣು ಕೊಟ್ಟು ಕಣ್ಣಪರಾಗಿ ಹೆಸರು ಉಳಿಸಿಕೊಂಡವರು. ಒಬ್ಬರಿಗೂ ಕೇಡು ಬಯಸದೆ ಕರ್ನಾಟಕದ ಕಣ್ಮಣಿಯಾದವರು. ಓದು ಬರಹದ ಜೊತೆಗೆ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡವರು. ಔಷಧಿ ಗುಣವಿದೆ ಇವರ ನಗುವಲ್ಲಿ ಎಂದು ನಗುವನ್ನು ಹಂಚಿದವರು. ಅಂಧರಿಗೆ ಬೆಳಕಾಗಲೆಂದು ನೇತ್ರದಾನ ಮಾಡಿ ಕರುನಾಡಿಗೆ ಕಣ್ಣಾದವರು. ಅಹ ಎನ್ನುವ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಚಿರಾಯುವಾಗಿ ಹೆಸರಿಗೆ ತಕ್ಕಂತೆ ಪುನೀತರಾಗಿ ಪುಣ್ಯಾತ್ಮರಾದವರು. ಅಂದರೆ ಅವ್ರ ಒಳ್ಳೆ ಗುಣಗಳು, ಅವ್ರದ್ದು ಸಿನಿಮಾ ನೋಡಿ ಅವ್ರು ಕಲ್ತಿರೋಷ್ಟು ಭಾಳ ಇದೆ. ಅವ್ರನ್ನ ನೋಡಿದ್ರೆ ಏನಾರು ಬರಬೇಕು ಅನಿಸುತ್ತೆ. ಅವ್ರ ನಗುಮುಖ ನೋಡಿದ್ರೆ ಏನಾರ ಸ್ಫೂರ್ತಿ ಅದೆಲ್ಲ ಬರೀಬೇಕು ಅನಿಸುತ್ತೆ. ಬರ್ದಿದ್ದೀನಿ ಮೇಡಮ್. ಇನ್ನೊಂದು ಇಲ್ಲಿ ಇಷ್ಟು ಜನ ಸೇರಬೇಕಂದ್ರೆ ಕಾರಣ ಪ್ರತಿಯೊಬ್ಬರು ಅವ್ರ ಹೆಸರಲ್ಲಿ ಒಂದು ದುಡಿಮೆ. ಆಚೆ ಕಡೆ ಹೋದರೆ ಬೆಳಗ್ಗೆಯಿಂದ ಸಾಯಂಕಾಲ ಹೋದ್ರೆ 500,000 ರೂಪಾಯಿ ದುಡಿಮೆ ಮಾಡ್ತಾರೆ. ಬಟ್ ಇವರು ಅವ್ರ ಹೆಸರಲ್ಲಿ ಒಂದು ಟೀ ಶರ್ಟ್ ಆಗಿರ್ಬೋದು, ಒಂದು ಇದೇ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಅವ್ರ ಹೆಸರಲ್ಲಿ ಒಬ್ಬರು ಜೀವನ ಮಾಡ್ತಾಯಿದ್ದಾರೆ. ಅವರು ಸತ್ತಿಲ್ಲ ಅನ್ನೋದು ಏನೂ ಇಲ್ಲ. ನಮ್ಮ ಎದೆಯಲ್ಲಿ ಚಿರಋಣಿಗೆ ಯಾವತ್ತೂ ಇರ್ತಾರೆ. ಇವತ್ತು ಇಷ್ಟು ಜನ ಬೆಳಗ್ಗೆನೇ ಸೇರಬೇಕು ಅಂದರೆ, ಕೆಲಸ ಕಾರ್ಯ ಬಿಟ್ಟು ಎಲ್ಲ ಇಷ್ಟು ಜನ ಸೇರಬೇಕಂದ್ರೆ ಸುಮ್ಮನೆ ಬರೋಲ್ಲ. ಅವರೊಂದು ದೇವರೇ ಆಗಿ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಯಾವತ್ತೇ ಆಗಲಿ ಇಷ್ಟು ವರ್ಷ ಅಲ್ಲ, ಇನ್ನು 10 ವರ್ಷ ಆಗಲಿ 15 ವರ್ಷ ಆಗಲಿ ಇದೇ ಥರ ಎಲ್ಲರೂ ಹೃದಯದಲ್ಲಿ ಇರ್ತಾರೆ ಅಂತ ಆಸೆ ಪಡ್ತೀನಿ. ನಾವು ಡ್ಯಾನ್ಸ್ ಕೊರಿಯೋಗ್ರಾಫರ್ ಮ್ಯಾಮ್. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಇವತ್ತು ಅವರಿಂದ ಜೀವನ ಮಾಡ್ತಾಯಿದ್ದೀನಿ. ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ಉಚಿತವಾಗಿ ಬಡ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ಸ್ಗೆಲ್ಲ ನಾನು ಉಚಿತವಾಗಿ ನೃತ್ಯ ಕಲಿಸ್ತಾ ಇದ್ದೀನಿ. ವಿದ್ಯೆ ಇರುತ್ತೆ, ದುಡ್ಡಿರಲ್ಲ. ಸೊ ಎಲ್ಲ ಅವರಿಂದನೇ ನಾನು. ಇದು ಅಭಿಮಾನಿಗಳ ಮಾತು. ಹೇಳಿ. ಅಪ್ಪು ಸರ್ ಅವರು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು. ಅಪ್ಪು ಸರ್ ಈಗ 51ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಅವರನ್ನು ಕಳೆದುಕೊಂಡದ್ದು ತುಂಬ ದುಃಖವಾಗಿದೆ. ಆದರೆ ಈ ಜನ ನೋಡ್ತಾ ಇದ್ದರೆ ಎಲ್ಲ ಖುಷಿ ಆಗುತ್ತೆ. ಇಷ್ಟೇ ನನ್ನ ಮಾತು.